ಕವಿತಾ ಊರಿನಲ್ಲಿ ಸಿಕ್ಕಾಪಟ್ಟೆ ತುಂಟ ಹುಡುಗಿಯಾಗಿದ್ಲಿ. ಒಂದು ದಿನ ಸ್ವತಃ ದುರ್ಗಾ ಮಾತೆನೇ ಅವಳ ಪ್ರಸಾದ ತಿನ್ನೋಕೆ ಅಂತ ಭೂಮಿ ಮೇಲೆ ಬರ್ತಾಳೆ. ಮತ್ತೆ ಪ್ರಸಾದ ತಿಂದ ಮೇಲೆ ಕವಿತಾಗೆ ನೀನು ಯಾವುದೇ ಕಷ್ಟದಲ್ಲಿದ್ರೂ ನನ್ನನ್ನ ನೆನಪಿಸ್ಕೋಬಹುದು ಅಂತ ಒಂದು ವರ ಕೊಡ್ತಾಳೆ. ಇವಾಗ ಅಲ್ಲಿಂದ ಮನೆಗೆ ಬಂದ ಮೇಲೆ ಅವಳ ಅಮ್ಮ ಅಡುಗೆ ಮಾಡೋಕೆ ಹೇಳಿದಾಗ ಅವಳು ದುರ್ಗಾ ಮಾತೆನ ನೆನಪಿಸ್ಕೊಂಡು ಅವರಿಂದಾನೇ ಅಡುಗೆ ಮಾಡ್ಸೋಕೆ ಶುರು ಮಾಡ್ತಾಳೆ. ಇದರಿಂದ ನೋಡ್ತಿದ್ದ ಹಾಗೆ ಸ್ವಲ್ಪ ಹೊತ್ತಲ್ಲಿ ಅಡುಗೆ ಪೂರ್ತಿಯಾಗಿ ರೆಡಿಯಾಗೋಗುತ್ತೆ. ಇದನ್ನ ನೋಡಿ ಕವಿತಾಳ ಅಮ್ಮ ಅಷ್ಟಕ್ಕೂ ಇವಳು ಇಷ್ಟು ಬೇಗ ಅಡುಗೆ ಹೇಗೆ ಮಾಡಿದ್ಲು ಅಂತ ಯೋಚನೆಗೆ ಬೀಳ್ತಾಳೆ. ಇದರ ಜೊತೆಗೆ ದೇವಿಗೆ ಕೂಡ ಇವಳಿಗೆ ವರ ಕೊಟ್ಟು ನಾನು ಒಳ್ಳೇದು ಮಾಡ್ಲಿಲ್ಲ ಅಂತ ಅನ್ಸೋಕೆ ಶುರುವಾಗುತ್ತೆ. ಆಮೇಲೆ ಕೆಲವು ದಿನಗಳಾದ್ಮೇಲೆ ಊರಿನ ಕೆಲವು ಹುಡುಗರು ನದಿಯ ದಡದಲ್ಲಿ ನಿಂತ್ಕೊಂಡು ನೀರಿಗೆ ಕಲ್ಲೆಸಿತಾ ಇದ್ರು. ಆಗ ಕವಿತಾ ಅಲ್ಲಿಗೆ ಬಂದು ನಾನು ಓಡಿಕೊಂಡು ಈ ನದಿನ ದಾಟಬಲ್ಲೆ ಅಂತ ಅವರಿಗೆ ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಆ ಎಲ್ಲಾ ಹುಡುಗರು ಅವಳನ್ನ ನೋಡಿ ನಗೋಕೆ ಶುರು ಮಾಡ್ತಾರೆ. ಆಗ ಆ ಹುಡುಗಿ ದುರ್ಗಾ ಮಾತೆಯ ಹೆಸರು ಹೇಳ್ತಾ ಆ ನದಿಯ ಮೇಲೆ ನಡೆಯೋಕೆ ಶುರು ಮಾಡ್ತಾಳೆ. ಇದನ್ನ ನೋಡಿ ಆ ಹುಡುಗರೆಲ್ಲ ಪೂರ್ತಿಯಾಗಿ ಶಾಕ್ ಆಗ್ತಾರೆ. ಯಾಕಂದ್ರೆ ಸ್ವತಃ ದುರ್ಗಾ ಮಾತೇನೇ ಅವಳ ಕೈ ಹಿಡಿದು ನದಿ ದಾಟಿಸ್ತಾ ಇದ್ರು. ಇದಾದ್ಮೇಲೆ ದೇವಿಯ ಹುಡುಗಿಗೆ ಇದೇನು ನಿನ್ನ ಚಿಕ್ಕ ಮಕ್ಕಳ ಬುದ್ಧಿ, ಈ ಪ್ರಪಂಚದಲ್ಲಿ ನಮಗೆ ಎಷ್ಟೋ ಕೆಲಸಗಳಿದೆ, ಆದ್ರೆ ನೀನು ನನ್ನ ಹತ್ತಿರ ನಿನ್ನ ಮನೆ ಕೆಲಸ ಮಾಡಿಸ್ತಾ ಇದೀಯಾ ಅಂತ ಬುದ್ಧಿ ಹೇಳ್ತಾಳೆ. ಆಮೇಲೆ ಅವಳು ಕವಿತಾಗಿ ಕೊಟ್ಟಿದ್ದ ವರವನ್ನ ವಾಪಸ್ ಕಸಿದುಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆ ದಿನದ ನಂತರ ಕವಿತಾ ದುರ್ಗಾ ಮಾತೇನ ಎಷ್ಟೇ ಬಾರಿ ಕೂಗಿದ್ರೂ ಕೂಡ ಅವಳು ವಾಪಸ್ ಬರುವುದೇ ಇಲ್ಲ.